जिंदा है। 3 ಜನ ಲೆಜೆಂಡ್ಸ್ ಇದ್ದಾರೆ ಇಲ್ಲಿ. ಇದು ನಮ್ಮ RC, ಇದು ಬಟ್ಟೆ ಹೊಚ್ಚಿರೋದೊಂದು ಒಳ್ಳೆ ಲೆಜೆಂಡ್ ಬೈಕು. ಆ ಕಡೆ ಒಂದಿದೆ, ಇದನ್ನು ಸಪ್ರೇಟಾಗಿ ಒಂದ್ಸಲ ತೋರಿಸ್ತೀನಿ. ತುಂಬ ಟೈಮ್ ಆಗಿಬಿಟ್ಟಿದೆ. ಶೋರೂಮ್ನವ್ರು ಫೋನ್ ಮೇಲೆ ಫೋನ್ ಮಾಡ್ತಿದ್ದಾರೆ. ಹಾಗಾಗಿ ಲೆಟ್ಸ್ ಗೋ, ಸಿಗೋಣ ಮುಂದೆ. ಫೋನ್ ಮೇಲೆ ಫೋನು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರ್ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ. ಒಳ್ಳೆ ಗೋಳ್ಗುರು ನಾಯಿ. ನಮ್ಮ ಏರಿಯಾ ನಾಯಿಗಳಂತೂ ಹೆವಿ ಟಾರ್ಚರು. ನಮ್ಮ ಏರಿಯಲ್ಲೇ ನಮ್ಮ ಗುರುಗಳಿದ್ದಾರೆ, ಅಂದರೆ ರಾಘವೇಂದ್ರ ಸ್ವಾಮಿಗಳಿದ್ದಾರೆ. ಅವರಿಗೊಂದು ನಮಸ್ಕಾರ ಮಾಡಿಕೊಂಡು ರೈಡ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರ್ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು KTM ಶಿವಮೊಗ್ಗ ಟೀಮ್ ಆರೆಂಜ್ ಅವರು ಒಂದು ರೈಡ್ನ ಅರೇಂಜ್ ಮಾಡಿದ್ದಾರೆ. ಶಿವಮೊಗ್ಗ ಟು ಕಲ್ಲತ್ಗಿರಿ ಫಾಲ್ಸು. ಅಂದರೆ ಏನು ಸ್ಪೆಷಲ್ ಡೇ ಇಲ್ಲ, ಬಟ್ ಹಂಗೆ ಮಳೆಗಾಲ ಅಲ್ಲ, ಹಾಗಾಗಿ ಒಂದು ರೈಡ್ನ ಪ್ಲ್ಯಾನ್ ಮಾಡಿದ್ದಾರೆ. ಶಿವಮೊಗ್ಗ KTM ಶೋರೂಮಿಂದ ಕಲ್ಲತ್ಗಿರಿ ಫಾಲ್ಸು ಬ್ರೇಕ್ಫಾಸ್ಟ್ ರೈಡ್. ಇದು ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹಂಗೆ ರಿಟರ್ನ್ ಬರೋದಷ್ಟೇ. ಇವಾಗ ಬೆಳಗ್ಗೆ 8 ಗಂಟೆ ಆಗಿದೆ. ರಿಟರ್ನ್ ಒಂದು 2 ಗಂಟೆಗೆಲ್ಲ ರಿಟರ್ನ್ ಬಂದುಬಿಡ್ತೀವಿ. ಇಲ್ಲೇ ಅಂದರೆ ತುಂಬ ಹತ್ತಿರದಲ್ಲೇ ಇರೋದು, ಒಂದು 60 ಕಿಲೋಮೀಟ್ರ್ ಏನೋ ಆಗುತ್ತೆ. ತುಂಬ ಲಾಂಗ್ ಡಿಸ್ಟೆನ್ಸ್ ರೈಡ್ ಏನಲ್ಲ ಇದು. ಸೊ ಲೆಟ್ಸ್ ಗೋ. ರೈಡ್ ಹೆಂಗಿರುತ್ತೆ ಇವತ್ತಿನ ಅಪ್ಡೇಟ್ ನೆಕ್ಸ್ಟ್ ಸಿಗುತ್ತೆ. ವೀಡಿಯೋಸ್ನ ಸ್ಕಿಪ್ ಮಾಡಿದೆ, ಫುಲ್ ವೀಡಿಯೋ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಳ್ಳೊಳ್ಳೆ ಬ್ಲಾಗ್ಗಳು ಬರುತ್ತೆ. ಇನ್ನು ಮಳೆಗಾಲ ಅಲ್ಲ, ಸೊ ಒಳ್ಳೊಳ್ಳೆ ರೈಡ್ಗಳು ಮಾಡಬೇಕು ಅನ್ನೋದೊಂದು ಪ್ಲ್ಯಾನ್ ಇದೆ. ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಥರ ನನ್ನ ಹಳೆ ವೀಡಿಯೋಸ್ನು ನೋಡಿ. ಚಿಕ್ಕಮಂಗ್ಳೂರು ಬ್ಲಾಗ್ ಆಗಿರ್ಬೋದು, ಇಂಡಿಪೆಂಡೆನ್ಸ್ ಡೇ ರೈಡ್ ಆಗಿರ್ಬೋದು, ಎಲ್ಲದನ್ನು ನೋಡಿ ಅಂತ ಹೇಳ್ತಾ ಆಲ್ಮೋಸ್ಟ್ ಶೋರೂಮ್ ಬಂದೆ. ಇಲ್ಲಿದ್ದಾರೆ ಗುರು, ಯಾರು ಕಾಣಿಸ್ತಾನೆ ಇಲ್ಲ. ನಾನು ಫೋನ್ ಮಾಡಿದ್ದಕ್ಕೆ ಇಲ್ಲೇ ಹೋಗ್ತಿದ್ದೀವಿ, ನಿಧಾನ ಹೋಗ್ತಿದ್ದೀವಿ ಬನ್ನಿ ಅಂದರು. ನೋಡಿದ್ರೆ ಒಬ್ಬರು ಕಾಣಿಸ್ತಿಲ್ಲ. ಶೋರೂಮ್ ಹತ್ರ ಮೀಟಪ್ ಸ್ಟಾರ್ಟ್ ಮಾಡೋಣ, ರೈಟ್ ಮೀಟಪ್ ಮಾಡ್ಕೊಂಡು ಅಂತ ಪ್ಲ್ಯಾನ್ ಮಾಡಿದ್ದೀವರು. ಇವಾಗ ನೋಡಿದ್ರೆ ಇದು ಯಾವುದೋ ಪರ್ಗಿ ಅಂತೆ ಭದ್ರಾವತಿ ರೋಡಲ್ಲಿ ಹೋಟೆಲಿಂದ ಏನೋ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಅಲ್ಲಿಂದ ಹೊರಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಸೊ ನೋಡೋಣ, ಎಲ್ಲ ಸಿಗ್ತಾರೆ ಮುಂದೆ. ಸದ್ಯಕ್ಕೆ ಶಿವಮೊಗ್ಗದಿಂದ ಭದ್ರಾವತಿ ರೋಡು ಇಲ್ಲೇ ಇದ್ದಾರೆ. ಇವರೇನಾ? ಯಾರು ಪ್ರದೀಪ್ ಅವ್ರು ಬಂದಿದ್ದಾರಾ? ಬಂದಿದ್ದಾರೆ, ಹೋಗ್ತಾ ಇದ್ದಾರೆ. 8 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದೀನಿ. 8 ಗಂಟೆಗೆ ಅವರೇ ಹ್ಞೂ ಅಂದಿದ್ದಾರೆ. 8 ಗಂಟೆಗೆ ಶೋರೂಮ್ ಹತ್ರ ಬಂದರೆ ಯಾರು ಇಲ್ಲ. ಎಷ್ಟು ದೂರ ಇದ್ದಾರೆ? ಡಿಸ್ಟೆನ್ಸಲ್ಲಿ ಇದ್ದಾರಾ? ಹೋಗ್ತಾ ಇದ್ದಾರೆ. ಹಾಂ ರೀ, ನೀವು ಬನ್ನಿ, ನಾನು ಹಿಂದೆ ಬರ್ತೀನಿ. ಹೆವಿ ಗೋಳುಗರು ಫೈನಲ್ ಸಿಕ್ಕರು. ಅರಮನೆ ಹೋಟೆಲು ಭದ್ರಾವತಿ ಸ್ಟಾಪಲ್ಲಿ ಭದ್ರಾವತಿಲಿ ಇದ್ದೀವಿ ಅಂದ್ಕೊಂಡು ಅಪ್ ಟು ಇದಕ್ಕೆ ಹಾಕೊಂಬಂದ್ಬಿಟ್ರು. ನನ್ನ ತರೀಕೆರೆವರೆಗೂ ಎತ್ಕೊಂಬಂದರು. ತರೀಕೆರೆ ಅರಮನೆ ಏನೋ ಹೋಟೆಲ್, ಅರಮನೆ ವೈಭವ ಸಸ್ಯಾಹಾರಿ ಇಲ್ಲಿದ್ದಾರೆ. ಇಂಡಿಪೆಂಡೆನ್ಸ್ ಡೇ ರೈಡಿಗೆ. ಇಲ್ಲೇ ಬ್ರೇಕ್ಫಾಸ್ಟ್ಗೆ ವ್ಯವಸ್ಥೆ ಆಗಿದೆ. ಬ್ರೇಕ್ಫಾಸ್ಟ್ ತಿನ್ಕೊಂಡು ಹಾಂ ಬ್ರೋ. ಬ್ರೇಕ್ಫಾಸ್ಟ್ ಆಯಿತು. ಸಖತ್ತಾಗಿದೆ ಹೋಟೆಲು. ತರೀಕೆರೆ ಮೇನ್ ರೋಡಲ್ಲೇ ಸಿಗುತ್ತೆ. ತರೀಕೆರೆ ಟುವರ್ಸ್ಟ್ ಇನ್ನೂ ಒಂದು 10 ಕಿಲೋಮೀಟರ್ ಇದೆ ಮುಂದೆ. ಅರಮನೆ ಅಂತೇಳಿ ಹೋಟೆಲ್ ಸಖತ್ತಾಗಿದೆ.
ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಮೇನು. ನಮ್ಮ ಟೀಮ್ ಇದು. ಇಲ್ಲಿ ಒಂದು 10 ಬೈಕ್ ಇದೆ. ಇನ್ನು ಮುಂದ್ಗಡೆ ಇದೆ ಚಿಕ್ಕಮಗಳೂರಿಂದ ಒಂದು ಟೀಮ್ ಬರ್ತಿದೆ. ಹೆವಿ ಕ್ರೌಡ್ ಇದೆ ಅಂತ ಕಲ್ಲತ್ಗಿರಿ ಫಾಲ್ಸಲ್ಲಿ ಇವ್ರು ಹೇಳ್ತಿದ್ದಾರೆ. ಅಂದರೆ ಅಲ್ಲಿ ಟೂರಿಸಮ್, ಇವತ್ತು ಸ್ಪೋರ್ಟ್ಸ್ ಸಾಟರ್ಡೆ ಅಲ್ವಾ, ತುಂಬ ಟ್ರಾಫಿಕ್ ಜಾಸ್ತಿ ಇದೆಯಂತೆ. ಯಾರಾದರೂ ಈ ಕಡೆ ಬೆಂಗಳೂರು ಚಿಕ್ಕಮಗಳೂರು ಈ ಕಡೆ ಹೋಗೋರಿದ್ದರೆ ಒಂದು ಸ್ಟಾಪ್ ಹಾಕ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗ್ಬೋದು. ಚೆನ್ನಾಗಿದೆ ಫುಡ್ಡು. ಸೈಕ್ ಸೊ ಲೆಟ್ಸ್ ಗೋ. ಬೈಕ್ಗಳು ಯಾವ್ದು ಅಂತ ಹೇಳೋಕ್ಕಾಗಿಲ್ಲ. ನೆಕ್ಸ್ಟ್ ಹೇಳ್ತೀನಿ. ಅಂದರೆ ಕ್ಲೀನಾಗಿ ಲೈನಪ್ ಆಗಿಲ್ಲ, ತುಂಬ ಟ್ರಾಫಿಕ್ ಇತ್ತು ಇಲ್ಲಿ ಹೋಟೆಲ್ ಹತ್ರ. ಅಂದರೆ ಟ್ರಾಫಿಕ್ ಇರಲಿಲ್ಲ ಅಂದರೆ ಕ್ಲೀನಾಗಿ ಲೈನಪ್ ಮಾಡಿ ಫೋಟೋಸ್ ಎಲ್ಲ ತೆಗಿತಿದ್ರು. ಬಟ್ ಲೈನಪ್ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಕಲ್ಲತ್ಗಿರಿ ಫಾಲ್ಸಲ್ಲಿ ಲೈನಪ್ ಆಗುತ್ತೆ ಗಾಡಿಗಳದ್ದು. ಆವಾಗ ಯಾವ ಬೈಕ್ ಬಂದಿದೆ ಅಂತ ಹೇಳ್ತೀನಿ. ಸೊ ಸದ್ಯಕ್ಕೆ 2 hours to ಅದಕ್ಕಪ್ಪ ಕಲ್ಲತ್ಗಿರಿ ಫಾಲ್ಸಿಗೆ ನೆಕ್ಸ್ಟ್ ಸ್ಟಾಪು. ಎಲ್ಲ ಚೆನ್ನಾಗಿ ತಿಂಡಿ ಆಗಿದೆ. ಸೊ ನೆಕ್ಸ್ಟ್ ಕಲ್ಲತ್ಗಿರಿ ಫಾಲ್ಸಲ್ಲಿ ಸಿಗೋಣ. ಇದೊಂದು ಕಷ್ಟ ಗುರು ಬೈಕ್ ರೈಡಿಂಗಲ್ಲಿ. ಅಂದರೆ ಬ್ರೇಕ್ಫಾಸ್ಟ್ ಮಾಡ್ಬೇಕಾದ್ರೆ ಎಲ್ಲ ಕೋಟ್ ಗಿಡೆಲ್ಲ ಬಿಸಾಕ್ತಾರೆ. ಮತ್ತು ಗೇರ್ಸ್ ಹಾಕ್ಕೊಬೇಕು ಅಂದರೆ ಹೆವಿ ಹಿಂಸೆ. ಅದನ್ನ ತೆಗಿಬೇಕು ಹಾಕಬೇಕು ಅಂದರೆ ಹೆವಿ ಹಿಂಸೆ. ಅಲ್ಲಿ ಬರಬೇಕಾ? ನಮಗೆ ಫೋಟೋ ಕ್ರೇಜ್ ಜಾಸ್ತಿ. ಅಂದರೆ ನಮಗಿಂತ ಫೋಟೋ ಕ್ರೇಜ್ ಗುರು ನಮ್ಮ ಶೋರೂಮ್ನವರಿಗೆ. ಅಂದರೆ ಪಾಪ ಅವ್ರು ಅಪ್ಡೇಟ್ ಮಾಡಬೇಕಲ್ಲ, ಯಾವ ಥರ ಕರ್ಕೊಂಡೋದ್ವಿ, ಯಾವ ಥರ ಕರ್ಕೊಂಡ್ಬಂದ್ವಿ ಅಂತ. ಸೊ ಲೈನಪ್ ನಾನು ಫಾಲ್ಸಲ್ಲಿ ಮಾಡ್ತಾರೆ ಅಂದ್ಕೊಂಡೆ, ಇಲ್ಲೇ ಲೈನಪ್ ಮಾಡಿ ಅಂತಿದ್ದಾರೆ ಫೋಟೋಸ್ಗೆ. ಸೊ ಲೆಟ್ಸ್ ಗೋ. ಸ್ಟಾರ್ಟ್ ಆಯಿತು ಮತ್ತು ರೈಡು. ನಮ್ಮ ಕ್ಯಾಮ್ರಾಮನ್ ಇವರೇ ತುಂಬ ಚೆನ್ನಾಗಿ ಫೋಟೋಸ್ ತೆಗಿತಾರೆ, ವೀಡಿಯೋಸು ಚೆನ್ನಾಗಿ ಹಿಡಿತಾರೆ. ಬ್ಯಾಕ್ ಟು ಫಾರ್ಮ್. ಆಲ್ಮೋಸ್ಟು RC ಯಾವುದು ಬಂದಿಲ್ಲ. RC ಫ್ರಂಟಲ್ಲಿ ಹೋಗ್ತಿದ್ದಾರಲ್ಲ ಅದೊಂದು RC 200 ಅದು ನ್ಯೂ ಮಾಡಲ್ಲು. ನಮ್ಮದು RC 200 ಬಟ್ ಓಲ್ಡ್ ಮಾಡಲ್ಲು. ಅದು ಬಿಟ್ಟು ಡ್ಯೂಕ್ಸೇ ಜಾಸ್ತಿ ಬಂದಿರೋದು. ಡ್ಯೂಕು ಅಡ್ವೆಂಚರ್ 1 ಬಂದಿದೆ, ಡ್ಯೂಕ್ ಬಂದಿದೆ, 250 390 ಎಲ್ಲ ಬಂದಿದೆ. ಇನ್ನೇನಿದ್ರು ಎಲ್ಲ ಡೈಸದೆ ಫುಲ್ ರೋಡಲ್ಲಿ. ನಾನು ಕರೆಕ್ಟಾಗಿ ಒಂದು 50 ಸೆಕೆಂಡ್ ಅಷ್ಟು ಸ್ಲೋ ಮಾಡಿದೆ ಬೈಕ್ನ. ಒಂದು ಯಾವುದೋ ಫೋನ್ಪೇ ಮಾಡೋದಿತ್ತು, ಫೋನ್ಪೇ ಮಾಡೋಣ ಅಂತ. ನೆಕ್ಸ್ಟ್ ಅವ್ರು ಹಿಡಿಬೇಕು ಅಂದರೆ ಮತ್ತೆ 3 ಕಿಲೋಮೀಟ್ರ್ ಎಷ್ಟು ನೀವು 100-120 ಸ್ಪೀಡಲ್ಲಿ ಹೊಡಿಬೇಕು. ಆ ರೇಂಜಿಗೆ ಸ್ಪೀಡಲ್ಲಿ ಹೊಡಿತಾರೆ ಬೈಕ್ಸ್ನ. ಹೆವಿ ಅಂದರೆ ಹೆವಿ. ಟ್ರ್ಯಾಕಲ್ಲಿ ಬಿದ್ದುಬಿಟ್ರು ಅಂದರೆ ಅವ್ರು ನಮ್ಮನ್ನು ಚಚ್ಚಿಬಿಡ್ತಾರೆ ಬೈಕ್ಸ್ನಂದು. KTMನವರು ಎಲ್ಲ KTMನವರು ಅಷ್ಟೇ. ನೀವು ಒಂದು 30 ಸೆಕೆಂಡ್ ಏನಾದ್ರು ಬೈಕ್ನ ರೈಡಲ್ಲಿ ರನ್ನಿಂಗಲ್ಲಿ ಇದ್ದಾಗ ಸ್ಲೋ ಮಾಡಿದ್ರಿ ಅಂದರೆ ಅವ್ರನ್ನ ಮತ್ತೆ ಹೇಗೇನು ಹಿಡಿಬೇಕು ಅಂದರೆ ನೀವು 120 ಹೊಡಿಬೇಕು ಬೈಕ್ನ. ಅವ್ರು ಸಿಗೋದು ನಿಮಗೆ ಒಂದು 4-5 ಕಿಲೋಮೀಟ್ರ್ ದಾಟಿದ ಮೇಲೆ. ಆ ರೇಂಜಿಗೆ ಸ್ಪೀಡು, ಅಂದರೆ ಆ ರೇಂಜಿಗೆ ಪವರು ನಮ್ಮ ಬೈಕ್ಸು. ನೆಕ್ಸ್ಟ್ ಲೆವೆಲ್ ಪಿಕಪ್ಸು ಮಾತ್ರ. ಫೈನಲಿ ಸಿಕ್ಕರು, ಇಲ್ಲೇ ಇದ್ದಾರೆ. ಈ ರೈಡ್ ಪ್ಲ್ಯಾನ್ ಆಗಿದ್ದು ಬೆಳಗ್ಗೆ 7 AM ಶಿವಮೊಗ್ಗ ಶೋರೂಮಿಂದ ಕಲ್ಲತ್ಗಿರಿ. ಬಟ್ ನಾನು ಇನ್ನೂ ನೈಟ್ ಹೇಳಿದ್ದೆ, ಅಂದರೆ ನೈಟ್ ಸ್ವಲ್ಪ ಲೇಟ್ ಆಗಿತ್ತು ಮಲಗೋದು, ಬೇರೆ ಕಡೆ ಎಲ್ಲ ಹೋಗಿದ್ದೆ. ಹಾಗಾಗಿ ನಾನು ಮ್ಯಾನೇಜರಿಗೆ ಹೇಳಿದ್ದೆ, ಎಕ್ಸಿಕ್ಯೂಟಿವ್ ಮ್ಯಾನೇಜರ್ KTM ಶೋರೂಮ್ ಎಕ್ಸಿಕ್ಯೂಟಿವ್ ಮ್ಯಾನೇಜರ್ ಪ್ರದೀಪ್ ಅಂತ. ತುಂಬ ಚೆನ್ನಾಗಿ ರೈಡ್ಸ್ನ ಹತ್ರ ಸಖತ್ತಾಗಿ ಪ್ಲ್ಯಾನ್ ಮಾಡ್ತಾರೆ. ಅಂದರೆ ರೈಡರ್ಸ್ನ ಸೇಫ್ಟಿ ಆಗಿರ್ಬೋದು, ಅವರಿಗೆ ಬ್ರೇಕ್ಫಾಸ್ಟು, ಲಂಚು, ಈ ಥರ ವ್ಯವಸ್ಥೆಗಳನ್ನಂತೂ ಸಖತ್ತಾಗಿ ಒಳ್ಳೊಳ್ಳೆ ಹೋಟೆಲ್ಸಲ್ಲಿ, ಒಂಥರ ಒಳ್ಳೊಳ್ಳೆ ಅಟ್ಮಾಸ್ಫಿಯರ್ ಹೋಟೆಲ್ಗಳಲ್ಲೇ ಸ್ಟಾಪ್ ಎಲ್ಲರನ್ನೂ ಒಟ್ಟಿನಲ್ಲಿ ಟೋಟಲಿ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ ಮನುಷ್ಯ. ಅವ್ರನ್ನೂ ಕೂಡ ತೋರಿಸ್ತೀನಿ ನೆಕ್ಸ್ಟ್ ಲಾಸ್ಟು ಇಂಡಿಪೆಂಡೆನ್ಸ್ ರೈಡಲ್ಲಿ ಅವ್ರನ್ನ ತೋರಿಸಿದ್ದೀನಿ, ಮತ್ತೆ ಆಮೇಲೆ ತೋರಿಸ್ತೀನಿ ಅಲ್ಲಿ ಸ್ಟಾಪ್ ಆಗ್ದಾಗ. ಸೊ ಅದೇನಾಯಿತು ಅಂದರೆ ನಾನು ಅವ್ರಿಗೆ ಕಾಲ್ ಮಾಡಿ ಹೇಳಿದ್ದೆ ನೈಟೇ, ಸರ್ ನನಗೆ ಬೆಳಗ್ಗೆ 7 ಗಂಟೆಗೆಲ್ಲ ಬರೋಕ್ಕಾಗಲ್ಲ, ನಾನು 8 ಗಂಟೆಗೆಲ್ಲ ಬರ್ತೀನಿ ಅಂತ. ಅವ್ರು ಓಕೆ ಬನ್ನಿ ಅಂತ ಹೇಳಿದರು. ಪಾಪ ಅವ್ರು ನನಗೆ 7:30 ಎಲ್ಲರೂ ರೈಡರ್ಸ್ ಕಾದಿದ್ದಾರೆ. ನನಗೆ 8:10 ಶೋರೂಮ್ ಹತ್ರ ಇದೆ. ಬಟ್ 8 ಇವರು ಸ್ಟಾರ್ಟ್ ಮಾಡಿದ್ದಾರೆ ರೈಡ್ನ. ಹೇಗೇನು ಇವ್ರು ಸಿಕ್ಕಿದ್ದು ಎಲ್ಲಿ ಗೊತ್ತಾ, ನನಗೆ ಭದ್ರಾವತಿಲಿ ಸಿಕ್ಕಿದ್ದಾರೆ. ನಾನು 1:30 ಚಚ್ಕೊಂಡ್ಬಂದರು ಬೈಕ್ಸ್ನ. ಇವ್ರು ಸಿಕ್ಕಿದ್ದು ನನಗೆ ಭದ್ರಾವತಿಗಿಂತನೂ ಮುಂದೆ ಅಂತಲೇ ಹೇಳ್ಬೋದು.
ಆಮೇಲೆ ಮತ್ತೆ ಸ್ಟಾಪ್ ಹಾಕಿ ಎಲ್ಲ ಪಾಪ ಭದ್ರಾವತಿಲಿ ಬ್ರೇಕ್ಫಾಸ್ಟ್ ಮಾಡೋ ಪ್ಲ್ಯಾನ್ ಇತ್ತು. ಬಟ್ ಎಲ್ಲ ಸ್ವಲ್ಪ ಮುಂದೆ ಇದ್ರಿಂದ ಪರವಾಗಿಲ್ಲ, ನಾನು ಜಾಯ್ನ್ ಆಗಲಿ ಅಂತೇಳಿ ತರೀಕೆರೆಗಿಂತ ಒಂದು 10 ಕಿಲೋಮೀಟರ್ ಈಚೆನೇ ಹೋಟೆಲ್ ಅರಮನೆ ಅಂತ. ಸಾಕಾಗಿತ್ತು ಮಾತ್ರ ಫುಡ್ಡು, ನೆಕ್ಸ್ಟ್ ಲೆವೆಲು. ಇದು ಯಾವ ರೋಡ್ ಅಂದರೆ ನೀವು ತರೀಕೆರೆಯಿಂದ ಚಿಕ್ಕಮಂಗ್ಳೂರು ಹೋಗೋ ರೋಡು. ಇಲ್ಲಿಂದ ನಿಮಗೆ ತರೀಕೆರೆಯಿಂದ ಏನು ತೊಂದರೆ ಇಲ್ಲ, ತರೀಕೆರೆಯಿಂದ ಅಪ್ ಟು ಚಿಕ್ಕಮಂಗ್ಳೂರ್ವರೆಗೂ ನಿಮಗೆ ರೋಡ್ ಸಾಕಾಗಿದೆ. ಗಾಡ್ ಸೆಕ್ಷನಲ್ಲೇ ಎಂಟರ್ ಆಗುತ್ತೆ, ನೆಕ್ಸ್ಟ್ ಲೆವೆಲ್ ಚಚ್ಕೊಂಡು ಹೋಗ್ಬೋದು. ಬಟ್ ಶಿವಮೊಗ್ಗದಿಂದ ತರೀಕೆರೆ ಇದೆಯಲ್ಲ ಗುರು, ರೋಡು ಬೇಡ ಅನ್ಸೋಗ್ಬಿಡತ್ತೆ, ಅಷ್ಟು ವರ್ಸ್ಟ್ ರೋಡು. ಬಟ್ ಏನು ಮಾಡೋಕ್ಕಾಗಲ್ಲ, ಚಲೋ. ಏನು ಹಂಸ ಸಾಕು ಗುರು, ಒಂದು ಹಂಸ ಹಾಕಿದ್ರೆ ಸಾಕು, ಸ್ಪೀಡ್ ಕಂಟ್ರೋಲ್ ಆಗೇ ಆಗುತ್ತೆ. ನಜ್ಜಿ 4 10 ಹಂಸ ಹಾಕ್ಕೊಂಡು ಸಾಕಾಗೋಗ್ಬಿಡುತ್ತೆ ಆ ಹಂಸನ ದಾಡ್ಸೋದ್ರಲ್ಲಿ. ಇಲ್ಲೊಂದು ಟೀಮ್ ಇದೆ, ಅಯ್ಯೋ ಶಿವ. ಇದು ಇವಾಗ ರಿಯಲ್ಲಾಗಿ ನಡೆಯೋದು ರೈಡು. ಇದೊಂದು ಚಿಕ್ಕಮಂಗ್ಳೂರು ಟೀಮ್ ಅಂತ ಬಂದಿದೆ. ಯಾವ ಸರ್ ಇದು ಪ್ಲೇಸು? ಯಾವ ಪ್ಲೇಸ್ ಇದು? ಹಾಂ, ಲಿಂಗದಳ್ಳಿ ಚಿಕ್ಕಮಂಗ್ಳೂರು ಅಂತಾನೆ ಸ್ಟ್ರೈಟ್. ಹಾಂ, ಅದಕ್ಕೆ ಕನ್ಫ್ಯೂಸ್ ಆಯ್ತು. 40 ಕಿಲೋಮೀಟರ್. ಕೆಮ್ಮಣ್ಗುಂಡಿ, ಕಲ್ಲತ್ಗಿರಿ. ಹಾಂ ಹಾಂ ಹಾಂ. ಇವರೇ ಪ್ರದೀಪ್ ಅವರು, ಮ್ಯಾನೇಜರು. ಹೋಗ್ಲಿ ಹೇಳಿದ್ನಲ್ಲ. ಸೊ ಇಲ್ಲಿಂದ ಚೆನ್ನಾಗಿರುತ್ತೆ ರೈಡು. ಜಾಲಿ ಎಲ್ಲ ಜಾಲಿ. ಚಿಕ್ಕಮಂಗ್ಳೂರು ಟೀಮ್ ಕೂಡ ಎಂಟರ್ ಆಯಿತು ಟೀಮ್ಗೆ, ಅಂದರೆ ಜಾಯ್ನ್ ಆದರು. ಇವಾಗ ಸಕ್ಕದಾಗಿ ಕಾಣ್ತಿದೆ ರೋಡಲ್ಲಿ ಸ್ಕ್ವಾಡ್ ಮಾತ್ರ. ಟೀಮ್ ಆರೆಂಜ್ ನೋಡಿ, ಸೈಡಲ್ಲಿ ಕಾಣಿಸ್ತಿದೆಯಾ? ಫ್ರಂಟಲ್ಲಿರೋದೆಲ್ಲ ಆರೆಂಜ್, ಟೀಮ್ ಆರೆಂಜ್ ಅವ್ರದ್ದು, KTM ಅವ್ರದ್ದು. ಸೊ ಫ್ರಂಟಲ್ಲಿ ಒಂದು 10 ಇದೆ, 15+ ಇದೆ ಬೈಕ್ಸು. ಸೊ ಇವಾಗ ರೋಡಲ್ಲಿ ರಗ್ಗಡ್ಡ ಕಾಣುತ್ತೆ ರೈಡು ನೋಡಿ ಅಲ್ಲಿ. ಸಾಯ್ಕ್ ಇವರು ಚಿಕ್ಕಮಂಗ್ಳೂರು ಶೋರೂಮ್ ಎಕ್ಸಿಕ್ಯೂಟಿವ್ ಮ್ಯಾನೇಜರ್. ಇವರು ಸೂರಜ್ ಅಂತೇಳಿ, ಚಿಕ್ಕಮಂಗ್ಳೂರು ಶೋರೂಮ್ನ ಎಕ್ಸಿಕ್ಯೂಟಿವ್ ಮ್ಯಾನೇಜರ್. ಇವರು ಕೂಡ ಸಖತ್ ಜಾಲಿ ಮನುಷ್ಯ. ಅದಕ್ಕೆ ಗುರು ಕ್ರೇಜು. KTM ಅಂದರೆ ಏನು ಅಂದರೆ, KTM ಓಡಿಸೋರಿಗೆ, KTM ಇಟ್ಟವನಿಗೆ ಮಾತ್ರ ಗೊತ್ತು. ಯಾವುದೋ ಚೂತಿಯ ನನ್ನ ಮಕ್ಕಳು ಹೇಳ್ತಾರೆ ಚಪ್ರಿ ಬೈಕ್ಸ್ ಅಂತೆ. ಬೋಳಿ ಮಕ್ಕಳ ಚಪ್ರಿ ಬೈಕ್ ಅಂದರೆ ನಿಮ್ಮಂಥ ಚಪ್ರಿಗಳು. ಬೈಕನ್ನು ಇಡೋಕ್ಕಾಗದಿರೋನು, KTMನ ಇಡೋಕ್ಕಾಗದಿರೋನು, KTMನ ಮೇಂಟೈನ್ ಮಾಡೋಕ್ಕಾಗದಿರೋ ಬೋಳಿ ಮಗ KTMನ ಚಪ್ರಿ ಬೈಕ್ಸ್ ಅಂತಾನೆ. KTM ಪವರ್ ಏನು, KTM ವ್ಯಾಲ್ಯೂ ಏನು ಅಂತ KTM ಇಟ್ಟವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಒಂದ್ಸಲ KTMನ ಬೈ ಮಾಡ್ದ ಅಂದರೆ ಅವ್ನು ಲೈಫ್ ಲಾಂಗ್ KTMಲ್ಲೇ ಇನ್ನೂ ಅಪ್ಗ್ರೇಡ್ ಆಗ್ತಾನೆ ಹೊರತು KTM ಬ್ರ್ಯಾಂಡ್ ಬಿಟ್ಟು ಬೇರೆ ಬ್ರ್ಯಾಂಡಿಗೆ ಹೋಗಲ್ಲ. ಅಷ್ಟು ಸಖತ್ತಾಗಿರುತ್ತೆ KTM's ಬೈಕ್ಸು. ಅದು ಬ್ರೇಕ್ ಕಂಟ್ರೋಲಿಂಗ್ ಆಗಿರ್ಬೋದು, ಸ್ಪೀಡ್ ಆಗಿರ್ಬೋದು, ಲುಕ್ಕು. ನಿಮಗೆ ಮೇನ್ಲಿ ಏನಂದರೆ ಅವನ ಅಜ್ಜಿ ನೆಕ್ಸ್ಟ್ ಲೆವೆಲ್, ಸಿಟಿಗಳಲ್ಲಂತೂ ನೆಕ್ಸ್ಟ್ ಲೆವೆಲಲ್ಲಿ ಕಾಣುತ್ತೆ ನಿಮಗೆ. ಅಂದರೆ ಅಷ್ಟು ಅಟ್ರಾಕ್ಟಿವ್ ಆಗಿರುತ್ತೆ ಬೈಕ್ ನೋಡಲಿಕ್ಕೆ. ಸೊ ಅಲ್ಲಿ ಲೈನ್ ಅಪ್ ಮಾಡೋಣ ಫಾಲ್ಸಲ್ಲಿ. ಸದ್ಯಕ್ಕೆ ಯಾವುದೋ ವಿಲೇಜ್ ಅನ್ಸತ್ತಿದು. ಹಸುಗಳೆಲ್ಲ ಕೆಲಸಗಳಿಗೆ ಹೊರಟಿದ್ದಾವೆ. ಕೆಲಸ ಅಂದರೆ ಮೇಯಲಿಕ್ಕೆ, ಅದೇನೋ ಹುಲ್ಲುಗಳನ್ನ ತಿನ್ನೋಕ್ಕೆ ಪಾಪ ಅದು ಕೆಲಸಕ್ಕೆ ಹೊರಟಿದ್ದಾವೆ. ವಾವ್, ಏನು ಗುರು ಇದು ಸ್ವರ್ಗ. ಅಯ್ಯಪ್ಪ, ಏನು ವ್ಯೂ ಗೊತ್ತಾ ನಿಜ. ಸಕ್ಕದಾಗಿದೆ ಮಾತ್ರ ವ್ಯೂ. ಅಲ್ಲೊಂದು ಯಾವುದೋ ಫಾಲ್ಸ್ ಹರಿತಿದೆ ಮೇಲೆ, ಬೆಟ್ಟದ ಮೇಲ್ಗಡೆ ನೆಕ್ಸ್ಟ್ ಲೆವೆಲಲ್ಲಿ ಕಾಣ್ತಿದೆ. ಫೈನಲಿ ಕಲ್ಲತ್ಗಿರಿ ರೀಚು. ಒಂದು 5 ಕಿಲೋಮೀಟರ್ಸ್ ಇದೆ. ಒಳ್ಳೆ ಗಾಡ್ ಸೆಕ್ಷನ್ ಮಾತ್ರ. ಚಚ್ಚಾಗ್ಬಿಟ್ವಿ ರೋಡಲ್ಲಿ ಬೈಕ್ಸ್ನ. ಇವಾಗ ಅಲ್ಲೊಂದು ವಿಡಿಯೋ ತೊಗೊಳಕ್ಕೆ ಅಂತ ಮುಂದೆ ಹೋಗಿದ್ದಾರೆ ಒಬ್ಬರು.
ವಿಡಿಯೋ ತೊಗೊಳ್ಲಿಕ್ಕೆ ಅಂತೇಳಿ. ಅದು ಕರ್ವ್ ಇದೆ, ಕರ್ವಲ್ಲಿ ಒಂದು ಒಳ್ಳೆ ವಿಡಿಯೋ ಆಗೋದಂತೆ ವಿಡಿಯೋ ತೊಗೊಳ್ಲಿಕ್ಕೆ ಹೋಗಿದ್ದಾರೆ. ಸೊ ಅಲ್ಲಿದ್ದಾರೆ, ವಿಡಿಯೋ ತೊಗೊಂಡಿದ್ದಾರೆ. ಹಾಗಾಗಿ ಗಾಡಿಗಳನ್ನ ಸೈಡ್ ಹಾಕಿದ್ವಿ ಫೋಟೋಸಿಗೋಸ್ಕರ. ಟೂರಿಸ್ಟು ಕೆಮ್ಮನ್ಗುಂಡಿ ಎಷ್ಟು ಗುರು? 12 ಕಿಲೋಮೀಟ್ರ್. ದತ್ತಪೀಠ ತುಂಬ ಹತ್ತಿರ ಇದೆಯಲ್ಲ ಗುರು. ಎಲ್ಲ ಚಿಕ್ಕಮಂಗ್ಳೂರು ನೋಡಿದ್ದೀನಿ ಲಾಸ್ಟು. ಚಿಕ್ಕಮಂಗ್ಳೂರು ನೋಡಿರಲಿಲ್ಲ ಅಂದರೆ ಹೋಗ್ಬೋದಿತ್ತು. ಚೆಕ್ ಪೋಸ್ಟು, ಕಲ್ಲತ್ಗಿರಿ ಚೆಕ್ ಪೋಸ್ಟು. ನಮ್ಮ ಮ್ಯಾನೇಜರ್ ಬಂದರು. ಒಬ್ಬೊಬ್ರದ್ದು ಟಿಕೆಟ್ ಕೊಡೋಕ್ಕಾಗಲ್ಲ, ಹಂಗಾಗಿ ನಮ್ಮ ಮ್ಯಾನೇಜರ್ ಎಲ್ಲ ನೋಡ್ಕೊತಾರೆ ಇವರೇ. ಗಾಡ್ ಸೆಕ್ಷನಲ್ಲಿ ಹೋಗಬೇಕು. ಚೆಕ್ ಪೋಸ್ಟ್ ಇದೆ, ಚೆಕ್ ಪೋಸ್ಟಲ್ಲಿ ಅಮೌಂಟ್ ಪೇ ಮಾಡಿ ಹೋಗ್ಬೇಕು. ಕಾರ್ಗೆಲ್ಲಾದರೆ 60 ರೂಪಾಯಿ, ಬೈಕ್ಲಾದರೆ 20 ರೂಪಾಯಿ. ನಮ್ಮ ಟಿಕೆಟ್ ತೊಗೊಳಕ್ಕೆ ಅಂತ ನಮ್ಮ ಮ್ಯಾನೇಜರ್ ಸ್ವಲ್ಪ ಸ್ಟಾಪ್ ಹಾಕಿದ್ರು. ಅಷ್ಟರಲ್ಲಿ ನನ್ನ ಮಕ್ಕಳು ನೋಡಿ ಸಿಕ್ ಜಾಗದಲ್ಲಿ ಹೆಂಗೆ ಹೋಯ್ತಾರೆ. ಇನ್ನೂ ನಿನ್ನ ಜೊತೆಯಲ್ಲಿ ಎಷ್ಟು ಊರಲ್ಲಿ ಹುಚ್ಚ ಒಯ್ಯೋದು ಬ್ಯಾಲೆನ್ಸ್ ಐತೆ ಹೇಳ್ಬಿಡಪ್ಪ. ಕಲ್ಲತ್ಗಿರಿ ಆರ್ಚ್ ಇದು. ಸೊ ಎಲ್ಲ ರೈಡಿಂಗ್ ಜಾಕೆಟ್ಸ್ನ ತೆಗಿತಿದ್ದೀವಿ. ರೈಡಿಂಗ್ ಜಾಕೆಟ್ಸ್ನ ತೆಗೆದಿಟ್ಟು ಟೆಂಪಲ್ಗೆ ಹೋಗಿ ಅಲ್ಲಿಂದ ವಾಪಸ್ ಬರೋದು. ಸದ್ಯಕ್ಕೆ ಬೈಕ್ನ ಇಲ್ಲೆಲ್ಲ ಹಾಕ್ಸಿದ್ದಾರೆ. ಕ್ರೌಡ್ ಇದೆ, ಅಷ್ಟೇನು ತುಂಬ ಕ್ರೌಡ್ ಅನ್ನಿಸ್ತಿಲ್ಲ. ಬಿಕಾಸ್ ಇದು ಇನ್ನು ಈ ಕಡೆ ಚಿಕ್ಕಮಂಗ್ಳೂರು ಮುಳ್ಳಯ್ಯನಗಿರಿ ಎಲ್ಲ ಇರುತ್ತಲ್ಲ, ಟೈಮು ಇನ್ನೂ ಜಾಸ್ತಿ ಆಗಿಲ್ಲ. 10:30 ಆಗಿದೆ, ಅದಕ್ಕೋಸ್ಕರ ಕ್ರೌಡ್ ಇಲ್ಲ. ಕ್ರೌಡ್ ಬರ್ತಾರೆ 12:30 ಎಲ್ಲ ಆದರೆ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ. ಶ್ರೀ ಕ್ಷೇತ್ರ ಕಲ್ಲತ್ಗಿರಿ ವೀರಭದ್ರ ಸ್ವಾಮಿ ಸನ್ನಿಧಿ. ಹಾಂ ಹೌದು. ಅವ್ರಲ್ಲಿ 4 ಕಲ್ಲತ್ಗಿರಿ ಟಾಪ್ ವ್ಯೂ ಇದು. ಮಳೆ ಕಡಿಮೆ ಇರೋದ್ರಿಂದ ಆ ರೇಂಜಿಗೇನು ನೀರಿಲ್ಲ. ಇಷ್ಟ ಆಯ್ತು ಗುರು, ಸಿಕ್ಕಾಪಟ್ಟೆ ಜಾರತ್ತೆ ಕಲ್ಲುಗಳು. ಟಾಪ್ ವ್ಯೂ ನೋಡಬೇಕು ಅಂದರೆ ಹೋಗಲೇಬೇಕು, ಇಷ್ಟು ಕಷ್ಟಪಡ್ಕೊಂಡು. ಬ್ಯಾಗಲ್ಲಿದೆ ಕ್ಲೋಸ್. ಫಾಲ್ಸಿಗೆ ಹೋಗಿದ್ವಿ ಕಲ್ಲತ್ಗಿರಿ, ಚೆನ್ನಾಗಿದೆ. ತುಂಬ ಇನ್ನು ನೀರು ಜಾಸ್ತಿ ನೀರಿಲ್ಲ, ಬಿಕಾಸ್ ಮಳೆ ಇಲ್ಲಲ್ಲ ಇವತ್ತು, ಹಾಗಾಗಿ ನೀರೇನು ಜಾಸ್ತಿ ಹರಿತಿಲ್ಲ, ನಾರ್ಮಲಾಗಿ ಅನ್ನಿಸ್ತು. ಹೋಗಿ ಟೆಂಪಲ್ಗೆ ಹೋಗಿ ಕೈ ಮುಗಿದು ಅಲ್ಲಿಂದ ವಾಪಸ್ ಈಗ ಕೆಮ್ಮನ್ಗುಂಡಿ ಕಡೆ ಪಯಣ. ಕೆಮ್ಮನ್ಗುಂಡಿಗೆ ಹೋಗಿ ಕೆಮ್ಮನ್ಗುಂಡಿ ವ್ಯೂ ಪಾಯಿಂಟ್ ನೋಡಿಕೊಂಡು ಅಲ್ಲಿಂದ ಯಾವ್ದಾದ್ರು ಒಂದು ಟೀ ಬ್ರೇಕ್ ಹಾಕ್ಕೊಂಡು ಟೀ ಕುಡ್ಕೊಂಡು ಅಲ್ಲಿಂದ ಹೊರಡ್ತೀವಿ ಶಿವಮೊಗ್ಗ. ಸದ್ಯಕ್ಕೆ ಬೈಕ್ ಇರೋ ಕಡೆ ಪಯಣ. ಇವರೇ ನಮ್ಮ ರೈಡರ್ಸ್, ಇವರೆಲ್ಲ ಹೋಗ್ತಿರೋರು. ನೆಟ್ವರ್ಕ್ ಸ್ಲೋ ಇದೆ ಬ್ರೋ. ಇದು ಇದು ಫೋಟೋ ತೊಗೊಂಬಿಡಿ. ಅದು ನಿಮಗೆ ಸ್ಪೆಲ್ಲಿಂಗ್ ಗೊತ್ತಾಗಲ್ಲ ಅಂತ ನಾನು ಅದು ಇದು ಫೋಟೋ ತೊಗೊಂಬಿಡಿ. ಥ್ಯಾಂಕ್ ಯು ಬ್ರೋ. ಫಾಲೋ ಬ್ಯಾಕ್ ಮಾಡ್ತೀನಿ ಮಾಡಿ. ಇಷ್ಟು ದಿನ ವ್ಲಾಗ್ ಮಾಡಿದ್ಕೋ ಸಾರ್ಥಕ ಆಯ್ತು ಗುರು. ಆ ವೈಟ್ ಶರ್ಟ್ ಹೋಗ್ತಿದ್ದಾರಲ್ಲ ಅವ್ರು ಯಾರೋ ನನ್ನ ವೀಡಿಯೋಸ್ ನೋಡಿದ್ದಾರೆ ಅಂತ ಮುಂಚೆ, ಪಾಪ ಅವರ ನೆನ್ಪಿಟ್ಕೊಂಡು ನಿಮ್ದು ಯಾವುದೋ ವೀಡಿಯೋಸ್ ನೋಡಿದ್ದೀನಿ ನಾನು ಚಿಕ್ಕಮಂಗ್ಳೂರಿಂದು.
ಬಟ್ ಅಕೌಂಟ್ ಹೇಳಿ ಅಂದರು, ಇನ್ಸ್ಟಾ ಅಕೌಂಟ್ ಹೇಳಿ ಫಾಲೋ ಮಾಡಿ ಅಂತ ಹೇಳಿ ಯೂಟ್ಯೂಬ್ನು ಕೂಡ ಅವರೇ ಸಬ್ಸ್ಕ್ರೈಬ್ ಮಾಡಿಕೊಂಡ್ರು. ಖುಷಿಯಾಗತ್ತೆ ಕಂಡಿಡಿದು ಮಾತಾಡಿಸಿದಾಗ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.